ಬೈರ್ಕೊಂಡ್ಲು ಗ್ರಾಮದಲ್ಲಿ ಬಂಪರ್ ಡ್ಯಾಂ ನಿರ್ಮಾಣಕ್ಕೆ ಕೊರಟಗೆರೆ ರೈತ ಸಂಘದಿಂದ ಆಗ್ರಹ ಪಡಿಸಲಾಯಿತು. ನೀರಾವರಿ ಯೋಜನೆಗೆ ನಿರ್ವಿಘ್ನ ಬಂದರೂ ಸರ್ಕಾರ ಯೋಚಿಸದೆ ಕ್ರಮ ಕೈಗೊಳ್ಳಿ ಎಂದು ಕೊರಟಗೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರೈತ ಸಂಘದಿಂದ ಸುದ್ದಿಗೋಷ್ಠಿ ಏರ್ಪಡಿಸಿದ ರೈತ ಸಂಘದ ಅಧ್ಯಕ್ಷರಾದ ಸಿದ್ದರಾಜು ಹೇಳಿದರು. 5,000 ಎಕರೆ ಭೂಮಿಯಲ್ಲಿ ಎತ್ತಿನಹೊಳೆ ನೀರು ನಿಂತರೆ ಅಂತರ್ಜಲ ಅಭಿವೃದ್ಧಿಯಾಗುತ್ತೆ. ದೊಡ್ಡಬಳ್ಳಾಪುರ ಮಾದರಿಯಲ್ಲೇ ಕೊರಟಗೆರೆ ಕ್ಷೇತ್ರದ ರೈತರ ಸಮಾನ ಭೂ ಪರಿಹಾರ ನೀಡಿ ದೊಡ್ಡಬಳ್ಳಾಪುರ ತಾಲೂಕಿಗೆ ಸ್ಥಳಾಂತರ ಆದ ಬಂಪರ್ ಡ್ಯಾಂಗೆ ಮತ್ತೆ ಮರುಜೀವ. ಕೊರಟಗೆರೆ ಕ್ಷೇತ್ರದ 180 ಕೆರೆಗಳಿಗೆ ಎತ್ತಿನಹೊಳೆ ಯೋಜನೆಯ ನೀರು ಯಾವಾಗ ಬರುತ್ತೆ ಹೇಳಿ. ನೀರಾವರಿ ಯೋಜನೆ ಹೆಸರಿನಲ್ಲಿ ರಾಜ್ಯ ಸರ್ಕಾರದಿಂದ ರೈತರ ಜೊತೆ ಚೆಲ್ಲಾಟ ಬೇಡ. ಬೈರ್ಕೊಂಡ್ಲು ಬಂಪರ್ ಡ್ಯಾಂ ನಿರ್ಮಾಣ ಆದರೆ ಪಾವಗಡ, ಮಧುಗಿರಿ ಮತ್ತು ಕೊರಟಗೆರೆಗೆ ಅನುಕೂಲವಾಗಲಿದೆ. ಉಪಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ರೈತರ ಮನವೊಲಿಸಿ ಅನುಕೂಲ ಕಲ್ಪಿಸಿ ಎಂದು ಕೊರಟಗೆರೆ ರೈತ ಸಂಘದ ಅಧ್ಯಕ್ಷ ಸಿದ್ದರಾಜು ತಿಳಿಸಿದರು. 4ರಿಂದ ಇಲ್ಲಿವರೆಗೂ ಸಹ ಯಾವುದೇ ಶಾಸಕರಿದ್ರು ಸಹ ನಾವು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಏನು ನಮಗೆ 1200 ಅಡಿ ಕೊರೆಸಿದ್ರು ಸಹ ನಮ್ಮ ಬೋರ್ವೆಲ್ಗಳಲ್ಲಿ ನೀರು ಸಿಗ್ತಾ ಇಲ್ಲ. 2 ವರ್ಷದಿಂದ ಏನೋ ದೇವ್ರ ಕೃಪೆಯಿಂದ ಈಗ ಮಳೆ ಆಗ್ತಾ ಇದೆ, ಸ್ವಲ್ಪ ನೀರು ಓಡಾಡ್ತಾ ಇದೆ. ಬಂದಂತ ನೀರು ಸಹ ಇವಾಗ ಫ್ಲೋರೈಡ್ ನೀರು ಎಲ್ಲ ವಿಷಯುಕ್ತ ನೀರು ಕುಡಿದು ನಾವು ಎಲ್ಲ ರೋಗ ರುಜಿನಗಳನ್ನು ಅನುಭವಿಸಿದ್ದೀವಿ. ಇನ್ನು ಮುಂದಾದ್ರೂ ಅಂತ ತೊಂದರೆಗಳು ಆಗದಂತೆ ಈ ಸರ್ಕಾರ ಈ ರೈತರ ಕಾಪಾಡೋ ಜವಾಬ್ದಾರಿ ಸರ್ಕಾರದ ಅಂತ ಹೇಳಕ್ ಇಚ್ಛಪಡ್ತೀವಿ. 2013ರಿಂದಲೂ ಸಹ ಆ ಭಾಗದ ರೈತರು ನಾವು ಬಿಟ್ಕೊಡೋದಿಲ್ಲ ಅಂತಲೇ ಹೇಳಿ ಇದು ಸರ್ಕಾರದ ಜವಾಬ್ದಾರಿ. ಒಂದು ಯೋಜನೆ ಮಾಡಬೇಕಾದ್ರೆ ತೊಡರುಗಳು ಅನೇಕ ಬರ್ತವೆ, ಸಮಸ್ಯೆಗಳು ಬರ್ತವೆ. ರೈತರನ್ನು ಸಂಭಾಳಿಸ್ಬೇಕು, ಈ ಕಡೆ ರೈತರನ್ನು ಕಾಪಾಡಬೇಕು. ಅದು ಸರ್ಕಾರದ ಜವಾಬ್ದಾರಿ. ಅದು ಏನು ಮಾಡೋಕ್ಕಾಗೋದಿಲ್ಲ. ಯೋಜನೆ ತಂದಂತ ಸರ್ಕಾರನೇ ಕೈ ಚೆಲ್ಲಕ್ಕೆ ಹೋದ್ರೆ ಅದು ಸರ್ಕಾರಕ್ಕೆ ಏನು ಅನಿಸುತ್ತೆ? ಅದು ಅವ್ರ ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ. ಅವ್ರು ಯಾವ ರೀತಿ ಮಾಡ್ತಾರೋ ನಮ್ಗೆ ಡ್ಯಾಮ್ ಆಗಿ ನಮ್ಮ ಭಾಗದ ರೈತರಿಗೆ ಅನುಕೂಲ ಮಾಡಬೇಕು. ಅದು ಅವ್ರ ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ. ಒಂದ್ ವೇಳೆ ವಿರೋಧ ಮಾಡ್ತೀರಾ? ಅಲ್ಲ, ನಾವು ಈಗ ಪಕ್ಕದ ಒಂದು ತಾಲೂಕಿಗೆ ಒಂದು ರೇಟು, ನಮ್ಮ ತಾಲೂಕಿಗೆ ಒಂದು ರೇಟು ಅಂದ್ರೆ ಅದು ಮೋಸ ಮಾಡ್ದಂಗೆ ರೈತರಿಗೆ ಕೊಡ್ಬೇಕು. ನಮ್ಮ ರೈತರು ಕಳ್ಕೊಂತವ್ರು, ಅವ್ರ ಜೀವನನೇ ಕಳ್ಕೊಂತವ್ರೆ, ಜಮೀನು ಕಳ್ಕೊಂತಾರೆ, ಮನೆ ಕಳ್ಕೊಂತಾರೆ, ಎಲ್ಲ ಕಳ್ಕೊಂತಾರೆ. ಕೊಡ್ಬೇಕು ಪರಿಹಾರ. ಇಲ್ವೇನು ವಿರೋಧ ಮಾಡ್ತೀರಾ ಅಥವಾ ಕೊಡಿ, ಡ್ಯಾಮ್ ಮಾಡಿ. ಇಷ್ಟು ಇಲ್ಲಿವರೆಗೂ ಎಲ್ಲಾ ಕಡೆ ಅದೇ ತರ ಮಾಡಿಲ್ಲ. ಈಗ ತಾವು ದೊಡ್ಡಬಳ್ಳಾಪುರ ಮಾದರಿನೇ ನಮ್ಮ ರೈತರಿಗೂ ಕೊಡ್ಬೇಕು ಅಂತ ಕೇಳ್ತಿದ್ದಾರೆ. ಅಲ್ಲ, ಈಗ 2.5 ನಾವೆಲ್ಲ ಮಾಡ್ತಾ ಇದ್ದೀವಿ. ಈಗ ಅವರೇ ಬಂದು ಇಲ್ಲಿ ಮತ್ತೆ ಮಾಡ್ಬೇಕು ಅಂತ ಸರ್ಕಾರನೇ ನಿಗದಿತ ಸ್ಥಳದಲ್ಲೇ ಮಾಡ್ತೀವಿ ಅಂತ ಹೇಳಿ ಬಂದು ಮಾಡ್ತಾವ್ರೆ. ಅದನ್ನ ನಾವು ಕಂಟಿನ್ಯೂ ಮಾಡ್ರಿ ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಾವು ಮೊದಲಿಂದ ಸಹ ನಾವು ಇದೇ ಒತ್ತಾಯನೇ ಮಾಡ್ತಾ ಬಂದಿದ್ದು. ನಾವೇನು ಕೆಳಭಾಗದ ಜನ ಇದ್ದೀವಿ, ನಮ್ಗೆಲ್ಲ ನೀರಿನ ಅವಶ್ಯಕತೆ ಇದೆ. ಅವ್ರಿಗೂ ಕಳ್ಕೊಂತಾರೆ, ಅವ್ರಿಗೂ ತೊಂದರೆ ಆಗ್ತಿದೆ ಅಂತ ನಾವು ಹೇಳ್ತಾ ಇಲ್ಲ. ಅವ್ರಿಗೆ ಕಾಂಪೋಸಿಷನ್ ಕೊಡ್ರಿ, ಪುನರ್ವಸತಿ ಕಲ್ಪಿಸ್ಕೊಡ್ರಿ, ಅವ್ರಿಗೆ ಪರಿಹಾರ ಏನು ಕೊಡ್ಬೇಕು ಅದನ್ನ ಸರ್ಕಾರ ಕೊಡಿ ಅವ್ರಿಗೆ. ತಾವೊಬ್ಬ ರೈತ ಸಂಘದ ಅಧ್ಯಕ್ಷರಾಗಿ ಅಲ್ಲಿನ ರೈತರು ಮನವೊಲಿಸೋದಕ್ಕೆ ಏನಾದರೂ ತಾವು ಪ್ರಯತ್ನ ಪಡ್ತೀರಾ? ನಾವು ಹಿಂದೆ DC ಅವರು ರಾಕೇಶ್ ಕುಮಾರ್ ಅವರು ಇದ್ದಾಗ ಪ್ರತಿ ಹಳ್ಳಿಗೂ ನಾವು ಹೋಗಿದ್ದೀವಿ. ಅವತ್ತು ಸಹ ಅವರು ಬಿಡೋದಿಲ್ಲ ಅಂತಲೇ ಹೇಳ್ತಾ ಇದ್ರು. ಕೆಲವು ರೈತರು ನಾವು ದುಡ್ಡು ಕೊಟ್ರೆ ನಾವು ಬಿಡ್ತೀವಿ ಅಂತ ಅವತ್ತು ಸಹ ಕೆಲವು ರೈತರು ಹೇಳವ್ರೆ. DC ಅವ್ರ ಮುಂದೆನೆ ಮಾತು ಕೊಟ್ಟವ್ರೆ. ವಿರೋಧವಾದಂತಹ ಕಾಯ್ದೆಗಳು ತರ್ತಾ ಈ ಒಪ್ಪು ಆದೇಶ ಏನ್ ತಂದವರು ಅದನ್ನ ವಾಪಸ್ ತಗೊಂತೀವಿ ಅಂತೇಳಿ ಬಾಯಲ್ಲಿ ಹೇಳ್ತಾ ಅಧಿಕಾರಿಗಳ ಮುಖಾಂತರ ಇಲ್ಲಿ ಏನ್ ಬೇಕು ಸುಮಾರು ದಾಖಲೆಗಳನ್ನ ತಿರುಚ್ತಾ ರೈತರನ್ನ ಆತಂಕದಲ್ಲಿ ದೂಡ್ತಾವ್ರೆ. ಆಮೇಲೆ ಈ ಏನು ಎಲೆಕ್ಷನ್ ಪ್ರಯುಕ್ತ 100 ಸಮಸ್ಯೆಗಳನ್ನ ಅವರು ಪರವಾಗಿ ಇಟ್ಕೊಂಡು ಬೇರೆಯವ್ರ ಮೇಲೆ ಹಾಕೊಂಡು ಎಲೆಕ್ಷನ್ ಬಗ್ಗೆ ಮಾತಾಡ್ತಾವ್ರೆ. ಅದನ್ನ ನಮ್ಗೆ ಮಾತಾಡಕ್ ಅವಶ್ಯಕತೆ ಇಲ್ಲ. ಆಹಾರ ಇಲಾಖೆಯಿಂದ ಯಾವುದೇ ಕಾರ್ಡ್ನ ತಿದ್ದುಪಡಿ ಮಾಡಬೇಡ್ರಿ ಅಂತ ಹೇಳಿ ಆದೇಶ ಮಾಡಿದ್ವಿ ಅಂತ ಬಾಯಲ್ಲಿ ಹೇಳ್ತಾವ್ರೆ. ನೋಡಿದ್ರೆ 100 ಕಾರ್ಡ್ಗಳು ಅಮಾಯಕರು 100 ಕಾರ್ಡ್ಗಳನ್ನ ಕಿತ್ತಾಕಿ ಇವತ್ತು ಬೀದಿಗೆ ಬಂದವ್ರೆ. ಅವರು ತಿನ್ನಕ್ ಊಟ ಇಲ್ಲಿದ್ದ ಅಂತವ್ರನ್ನ ಸುಮಾರು ತೆಗೆದಾಕವ್ರೆ. ಇವಾಗ ಮತ್ತೆ ಸರ್ ಮಾಡ್ತೀವಿ ಅಂತ ಹೇಳಿ ಬರೀ ಬಾಯಲ್ಲಿ ಹೇಳ್ತಾವ್ರೆ, ಇದುವರೆಗೂ ಸರ್ ಮಾಡಿಲ್ಲ. ಒಂದು 15 ದಿನ ಆದ್ರೂ ಕಿತ್ತಾಕಿರೋಂಥ ಕಾರ್ಡ್ಗಳಿಗೆ ಅವಕ್ಕೆ ದಾಖಲೆ ತಗೊಂಡು ಬಂದು ಒಬ್ಬ ಅಧಿಕಾರಿ ತನಿಖೆ ಮಾಡಿ ಯಾವುದೇ ಸಮಸ್ಯೆ ಬಗೆಹರಿಸೋ ಅಂತ ಕಾರ್ಯಕ್ರಮ ಇದುವರೆಗೂ ಆಗಿಲ್ಲ. ಸರ್ಕಾರ ಇದೇ ತರ ದುರಾಡಳಿತ ಮಾಡ್ತಾ ಇದ್ರೆ ರೈತರು ಮತ್ತು ನಾಗರಿಕರು ಹಳ್ಳಿಗೂ ಜನಜಾಗೃತಿ ಮೂಡಿಸಿ ಮುಂದಿನ ಹೋರಾಟವನ್ನು ಉಗ್ರವಾದಂತಹ ಹೋರಾಟ ಮಾಡಬೇಕಾಗಿ ನಮ್ಮ ರೈತ ಸಂಘದಿಂದ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಕರ್ನಾಟಕ ಸರ್ಕಾರ.